ಆಮೇಲೆ ಫ್ರೀ ಇರುತ್ತೆ. ಹೌದು, ಇಲ್ಲ ಬಟ್ ಒಂದು ಬೇಕಾದ್ರೆ ಅದನ್ನು ಕೊಡ್ಬೋದು. ಓಕೆ, ಒಂದ್ ನಿಮಿಷ. ನಮ್ಮ ಸ್ನೇಹಿತರು ಏನ್ ಕೇಳಿದ್ರು ಅದನ್ನೇನು ನಂಬರ್ ನೋಡ್ತೀವಿ, ಅದನ್ನ ಇವಾಗ್ಲೇನೆ ಇನ್ನೊಂದು 1 hour ಅಲ್ಲೇ. ಲಾಸ್ಟ್ ಇಯರ್ ಫೇಲ್ ಆಗಿ ಇವಾಗ್ಲೂ ತಗೋಬೇಕಂದ್ರೆ ಅವ್ರಿಗೂ ನಾವು ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ನಂಬರ್ಸ್ ಆರ್ ನಾಟ್, ಬಿಕಾಸ್ ಏನಂದ್ರೆ ಈ ಸತಿ ಸ್ವಲ್ಪ ಬರ್ಡನ್ ನನಗೆ ಜಾಸ್ತಿ ಬೀಳ್ತಾ ಇದೆ. PUCಯಲ್ಲಿ ಒಂದು ಸಿಂಗಲ್ ಡಿಜಿಟಲ್ ಇದ್ವಿ, ಈಗ ಡಬಲ್ ಡಿಜಿಟಿಗೆ ಬಂದ್ಬಿಟ್ಟಿದೀವಿ. ಸೊ ಹುಷಾರ ಮಾಡ್ಬೇಕು. ಅಟ್ ದ ಸೇಮ್ ಟೈಮ್ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು, ಅದನ್ನ ಯೋಚನೆ ಮಾಡಿ ಹೇಳ್ತೀವಿ. ಅದೊಂದು. ಆಮೇಲೆ ದಯವಿಟ್ಟು ಈಗ ಹೇಳ್ಬಾರ್ದು, ಬಟ್ ಆದ್ರೂ ಕೂಡ ಯಾರಾದ್ರೂ 3rd ಎಕ್ಸಾಮ್ ಅಲ್ಲೂ ಕೂಡ ಮುಂದೆ ನಾನು ಇನ್ನೊಂದ್ಸತಿ ಪ್ರೆಸ್ ಮೀಟ್ ಮಾಡ್ತೀವಿ. ಫ್ರೆಶ್ ಆಗಿ ಆಸ್ ಅ ಫ್ರೆಶ್ ಸ್ಟೂಡೆಂಟ್ ದೇ ಕ್ಯಾನ್ ಕಮ್ ಬ್ಯಾಕ್ ಟು ಗವರ್ಮೆಂಟ್ ಸ್ಕೂಲ್. ಬೈ ಚಾನ್ಸ್ ಪಾಸ್ ಆಗಲಿಲ್ಲ ಅಂದ್ರೆ ಬುಕ್ಸು, ಶೂಸು ಎಲ್ಲದೂ ಹೊಸದಾಗಿ ಕೊಡ್ತೀವಿ. ವಿಲ್ ಕನ್ಸಿಡರ್ ದೆಮ್ ಆಸ್ ನ್ಯೂ ಸ್ಟೂಡೆಂಟ್ಸ್. ಸೊ ಅದು ಆಮೇಲೆ ಇರ್ತದೆ, ಈಗ ಬೇಡ ಅದನ್ನ ಚರ್ಚೆ ಮಾಡೋದು. ಬಟ್ ವಿ ಹ್ಯಾವ್ ಡಿಸೈಡೆಡ್ ದಟ್ ಆಲ್ಸೋ. ಬಟ್ ಅದನ್ನ ಆ ಪ್ರೋಗ್ರೆಸ್ ಅಲ್ಲಿ ಹೇಳ್ತೀವಿ. CM ಅವ್ರ ಜೊತೆಗೆ ಅದನ್ನ 3-4 ಪಾಯಿಂಟ್ಸ್ ನ 3-4 ಪ್ರೋಗ್ರಾಮ್ಸ್ ಇಟ್ಕೊಂಡಿದೀವಿ ಮಕ್ಕಳಿಗೆ ಹೆಲ್ಪ್ ಆಗ್ತಕ್ಕಂಥ ರೀತಿಯಲ್ಲಿ. ಅದನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ಕ್ಲಾರಿಫೈ ಮಾಡ್ಬಿಟ್ಟು ಇನ್ನೊಂದು 1 hour ಬೇಕು, ಯಾಕಂದ್ರೆ ಎಲ್ಲ ರೊಕ್ಕ ಅಲ್ಲಪ್ಪ, ಅದಕ್ಕೋಸ್ಕರ ಅಷ್ಟೇ. ಅಲ್ಲ, ಹೋದ್ಸತಿ ಎಷ್ಟಿತ್ತು ಗೊತ್ತಾ? 5 ಲಕ್ಷ. ಯಾವುದು ಇಲ್ಲ, ಗ್ರೇಸ್ ಮಾರ್ಕ್ಸ್ ಕೊಟ್ಟು ಬಹಳ ಕಮ್ಮಿ ಆಗ್ಬಿಡುತ್ತೆ ಈ ಸತಿ. ಗ್ರೇಸ್ ಮಾರ್ಕ್ಸ್ ಕಂಪೇರ್ ಮಾಡಬೇಡಿ, ಹಂಗೆ. ಅದೇ ನೀವು ಅದನ್ನ ಕಂಪೇರ್ ಮಾಡಬಾರ್ದು ಯಾವಾಗಲೂ ಕೂಡ. ಯಾಕೆ ಹೆಚ್ಚು ಅಂತ ಹೇಳ್ತೀವಿ? 2.5 ಲಕ್ಷ ಬಂದಿದೆ. ಅಲ್ಲ ನೋಡಿ, ಸಿ ಆಕ್ಚುಲಿ ನಾವು ಅಲ್ಲ 1 ಸೆಕೆಂಡ್, ಅವ್ರೇನ್ ಹೇಳ್ತಾ ಇದ್ದಾರೆ, 2nd ಎಕ್ಸಾಮ್ 3rd ಎಕ್ಸಾಮ್ ಪಾಲಿಸಿ ಮಾಡಿರೋದೇ ಫಸ್ಟ್ ಟೈಮ್ ಲಾಸ್ಟ್ ಇಯರ್. ಸೊ ಆಮೇಲೆ ಲಾಸ್ಟ್ ಇಯರ್ ಏನ್ ಗೊತ್ತಾ, ಯಾರಿಗೂ ಗೊತ್ತೇ ಆಗ್ಲಿಲ್ಲ, ಅದು ಫಾಸ್ಟ್ ಆಗಿ ಬಂದ್ಬಿಡ್ತು. 82% ಪಾಸ್ ಆಗಿದ್ದಾರೆ ಹೋದ್ಸತಿ ಅಂತ. ಅವಾಗ ರಿಪೀಟರ್ಸ್ ಇರ್ತಾರೆ, ಇಂಪ್ರೂವ್ಮೆಂಟ್ಗೂ ಇರ್ತಾರೆ, ಇಬ್ರು ಇರ್ತಾರೆ. ಈ ಸತಿಗೆ 100% ಫ್ರೀ ಇರೋದ್ರಿಂದ ಎಕ್ಸಾಮ್ ಫ್ರೀ ಆಗಿ ತಗೊಳ್ತಾರೆ. ಈ ಸತಿ 92% ತಗೊಂಡ್ರು. ಸಿ ನನಗೇನ್ ಗೊತ್ತಾ, ಚಾನ್ಸ್ ಏನ್ ಕೊಡ್ತಾ ಇದೀವಿ, ನೀವು ಕಳ್ಕೋಬೇಡಿ ಅಂತ ಹೇಳೋದು. ಈಗ ಯಾರೋ 30% ಅಲ್ಲಿ ಫೇಲ್ ಆದವನು ಆಬ್ವಿಯಸ್ಲಿ ಅವ್ನು ತಗೊಳ್ತಾನೆ. ಹಿ ವಿಲ್ ನಾಟ್ ಲೂಸ್, ಹಿ ವಿಲ್ ಟೇಕ್. ಅದೇ ಒಬ್ರು ಪಾಸ್ ಆದ್ರೂ ಖುಷಿನೇ ರೀ, ಯಾಕೆ ನಮ್ಮ ಇದ್ರೊಳಗೆ ಏನ್ ತಪ್ಪೇನಿಲ್ಲ. ಬಟ್ ಏನಂದ್ರೆ ಪಾಸ್ ಫೇಲ್ ಆಗದ ರೀತಿಯಲ್ಲಿ ನಾವು ಫಸ್ಟ್ ಎಕ್ಸಾಮ್ಗೆ ಟಾರ್ಗೆಟ್ ಮಾಡಿಬಿಟ್ರೆ ಈ ತರ ಇರಲ್ಲ. ಬಟ್ ನಾವು ಎಕ್ಸಾಮಿನೇಷನ್ ಈ ಸ್ಥಿತಿ ಮತ್ತೆ ಇಷ್ಟು ವರ್ಷ ಕಲಿಕೆಯ ಕ್ವಾಲಿಟಿ ಇದನ್ನೆಲ್ಲ ತಗೊಂಡು ಬಂದಾಗ ಅನಿವಾರ್ಯವಾಗಿ ಈ ಸ್ಟೆಪ್ಸ್ ನಾವು ತಗೊಳ್ಬೇಕಾಗುತ್ತೆ. ಸೊ ಡೋಂಟ್ ಸಿ ದ ನಂಬರ್ಸ್, ಹೌ ಮೆನಿ ಪೀಪಲ್ ಹ್ಯಾವ್ failed or not yet passed. We are giving them chance again, 1, 2, 3 and no fees. ಯಾರ್ದು ಅಲ್ಲ, ಓವರ್ ಆಲ್ ಅಲ್ಲ. ಫಸ್ಟ್ ನೋಡಿ ಮತ್ತೆ ಅದು ಬೇರೆಯವ್ರು ಮಾಡಿದ್ರೆ ಅವರು ಪ್ರೈವೇಟ್ ಅವರು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಲ್ಲ. ಅಲ್ಲ ಒಂದ್ ನಿಮಿಷ ಅವಾಗ ಎಕ್ಸಾಮ್ ಹೆಂಗ್ ನಡೀತಾ ಇತ್ತು? ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಂಗೆ ಗೊತ್ತಿಲ್ಲ. ಅಲ್ಲ, ನೀವ್ ಅನ್ಕೊಂಡಿದ್ದೀರಾ ಹಂಗ ಆಗ್ತಾ ಇರಲಿಲ್ಲ. ನಾನು ಏನಂದೆ, ಎಕ್ಸಾಮ್ ಅಷ್ಟೊಂದು ಪಾರದರ್ಶಕವಾಗಿ ನಡೀಲಿಲ್ಲ. ಅದಕ್ಕೋಸ್ಕರ ವೆಬ್ಕಾಸ್ಟಿಂಗ್ ಮಾಡೋದು. ಅದನ್ನ CBSE, ICSE, UPSC ಎಲ್ಲರೂ ಕೂಡ ಇವತ್ತು ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ. ಅದಕ್ಕೆ ಹಿಂದೆ ಬ್ಲೇಮ್ ಮಾಡಕ್ ನಂಗೆ ಇಷ್ಟ ಇಲ್ಲ. ನಾವೇನ್ ಮಾಡಬೇಕು ಅದನ್ನ ಮಾಡ್ತೇವೆ. ವೆಬ್ಕಾಸ್ಟಿಂಗ್ ತರದ್ರಿ ಏನ್ ರೀಸನ್? ಬಿಕಾಸ್ ಸಮಥಿಂಗ್ ಹ್ಯಾಸ್ ಗಾನ್ ರಾಂಗ್. ಅವರಿಗೆಲ್ಲ ಇಂಪ್ರೂವ್ ಮಾಡೋದಕ್ಕೆ ಏನಾಗುತ್ತೆ, ವಿ ಕ್ಯಾನ್ ರಿಕ್ವೆಸ್ಟ್. ಅಲ್ಲ, ನಾವು ಪರ್ಮಿಷನ್ ಮಾತ್ರ ಕೊಡ್ತೀವಿ. ಬಟ್ ನಮ್ಮ ಅಂಡರ್ ಅಂದ ತಕ್ಷಣ ಕಲಿಕೆಗೂ ನಮ್ಮವ್ರದೇ ಇಂಟ್ರೆಸ್ಟ್, ನಮ್ಮ ಮಕ್ಕಳೇ ಅಲ್ವ, ನಮ್ಮ ರಾಜ್ಯದ ಮಕ್ಕಳೇ. ಆ ಜವಾಬ್ದಾರಿಯನ್ನ ಒಂದು ಲೆಟರ್ನ ಕಮಿಷನರ್ ಕಡೆಯಿಂದ ನೋಡಿ, ಈ ತರ ಆಗಿದೆ, 0 ಇದನ್ನ ಮಾಡಿದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ತೆ, ಸ್ಕೂಲೇ ಉಪಯೋಗ ಆಗೋದಿಲ್ಲ, ಈ ತರ ಎಲ್ಲ ಮಾಡ್ಬೇಕಾಗತ್ತೆ, ಹುಷಾರು ಅಂತ ಹೇಳ್ಬೇಕಾಗತ್ತೆ. ಬಟ್
ನಾವು ಕ್ಲೋಸ್ ಮಾಡಿದ್ವಿ ಅನ್ಕೊಳ್ಳಿ, ಸುಪ್ರೀಂ ಕೋರ್ಟಿಂದ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಮೋಸ್ಟ್ಲಿ ಅವ್ರದೇ ಆಗಿರ್ತಕ್ಕಂಥ ಒಂದು ಹೇಳ್ತಾರೆ, ಯಾರಿಗಾಗ್ಲಿ ಅವರ ಇದು ಏನು ಕಲಿಕೆಗೆ ನೀವು ನಿಲ್ಸಕ್ ಬರಲ್ಲ ಅಂದಾಗ ನಾವು ಕೋರ್ಟ್ ಇದ್ದು, ಅದಕ್ಕೆ ನಾವು ಅದನ್ನ ಚರ್ಚೆ ಮಾಡೋದು ಬೇಡ. ಆದ್ರೆ ನಮ್ಮ ಮಕ್ಕಳವರು, ನಮ್ಮ ರಾಜ್ಯದ ಮಕ್ಕಳು, ನಮ್ಮ ಡ್ಯೂಟಿ ಆಗ್ತದೆ, ಅವರಿಗೆ ನಾವೇನು ಸಲಹೆ ಸಹಕಾರನ ನಮ್ಮ ಇಲಾಖೆಯಿಂದ ಕೊಡಬೇಕು. ನಮ್ಮ ಇಲಾಖೆಯಲ್ಲಿ ವಿಲ್ ಗೋ ಔಟ್ ಆಫ್ ಅವರ್ ವೇ ಆಲ್ಸೋ. ಯಾಕಂದ್ರೆ ಬಡವರು ಇನ್ಸ್ಟಿಟ್ಯೂಷನ್ ಇರ್ತಾನೆ. ವಿ ಶುಡಂಟ್ ಥಿಂಕ್ ಎಲ್ಲರೂ ಬಹಳ ಸಾಹುಕಾರ ಮಕ್ಕಳು ಹೋಗ್ತಕ್ಕಂಥದ್ದೇ ಬರೀ ಪ್ರೈವೇಟ್ ಶಾಲೆ ಅಲ್ಲ, ಬಡವ್ರ ಶಾಲೆ ಮಕ್ಕಳು ಕೂಡ ಕಷ್ಟದಲ್ಲಿ ನಾವು ನಡೆಸ್ತಾ ಇದೀವಿ ಸರ್ ಫ್ರೀಯಾಗಿ ಅಂತ ಹೇಳಿ ನಮ್ಮ ಹತ್ರ ಬಂದಿದ್ದಾರೆ. ಅವರೇ ಸಿಕ್ಕಾಕೊಂಡಿರ್ಬೋದು, ಅವ್ರಿಗೇನು ಸಹಾಯ ಮಾಡಬೇಕು ಇಲಾಖೆಯಿಂದ ಕಮಿಷನರು ಇದ್ದಾರೆ. ನೀವು ಕೇಳಿರೋ ಪ್ರಶ್ನೆನೂ ಒಳ್ಳೇದೇ, ಇದೇ ಮೀಟಿಂಗ್ ಅಲ್ಲಿ ಹೇಳಿಬಿಡ್ತೀನಿ ಅವರಿಗೆ, ದಯವಿಟ್ಟು ಹೆಲ್ಪ್ ಮಾಡಿ, ಅವ್ರು ಕರೆದ್ಬಿಟ್ಟು ಮಾತಾಡಿ. ನಮ್ಮ BOS DDPS ಅಲ್ಲೂ ಕೂಡ ಭೇಟಿ ಮಾಡಿ ಮಾಡೋದು ಒಳ್ಳೇದು. ಯಾಕಂದ್ರೆ ನಮ್ಮ ರಾಜ್ಯದ ಮಕ್ಕಳು, ನಮ್ಮ ಭವಿಷ್ಯ ಅದು. ಬೇಡ, ಯಾಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಅವ್ನು ನನ್ನ ಡಿಪಾರ್ಟ್ಮೆಂಟ್ ಇರಲಿಲ್ಲ, ಅವ್ನು ನನ್ನ ಸ್ಟೇಟ್ ಸಿಲೆಬಸ್ ಅಲ್ಲ, ಅಷ್ಟೊಂದು ಹೇಳ್ಬೋದು ನಾನು. ಐ ಆಮ್ ವೆರಿ ಹ್ಯಾಪಿ, ಅಷ್ಟೇ ಸಾಕು. ಬೇಡ, ಎಲ್ಲ ಮಕ್ಕಳು ಆ ತರ ತಗೊಳ್ಳಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ವಲ್ಲ ಈ ವರ್ಷಕ್ಕೆ. LKG UKG ಸುಮಾರು 5,000 ಅಂತ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಇದ್ರೊಳಗೆ ಏನಂದ್ರೆ ಪಾಪ ಕೆಲವರು SDMC ಅವ್ರು ಏನ್ ಮಾಡ್ಬಿಟ್ರು, ನಮಗೆ ಹೇಳ್ದೇನೆ ಅವರೇ ಶುರು ಮಾಡ್ಬಿಟ್ಟಿದ್ದಾರೆ, ಅವರೇ ಸಂಬಳ ಕೊಟ್ಟು ಎಲ್ಲ ಅವ್ರನ್ನೂ ಕೂಡ ಅಬ್ಸರ್ವ್ ಮಾಡಿ ಅಂತ ಹೇಳಿ ನಮ್ಮ ಬಜೆಟ್ ಅಲ್ಲಿ ಹಾಕೊಂಡಿದ್ವಿ. ಇಲ್ಲಾಂದ್ರೆ ಏನಾಗುತ್ತೆ, ಕ್ವಾಲಿಟಿ ಆಫ್ ಎಜುಕೇಶನ್ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ಒಂದು ಶಾಲೆಯಲ್ಲಿ ಏನ್ ಮಾಡಿದ್ದಾರೆ, ಇಲ್ಲ ಅದು ನಾವು ಮತ್ತೆ ಅವರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ತೀವಿ. ನಮ್ಮ ಬಿಲ್ಡಿಂಗ್ ಒಳಗೆ ಅದಕ್ಕೊಂದು 3 men ಕಮಿಟಿನೂ ಕೂಡ ಮಾಡಿದೆ. ಸೊ ಅವರಿಗೂ ತೊಂದರೆ ಆಗಬಾರದು, ನಮಗೂ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಮ್ಮ ವಿಸಿನಿಟಿಯಲ್ಲಿ ಇರೋದಕ್ಕೆ ಮಾತ್ರ. ಯಾಕೆಂದ್ರೆ ಆಮೇಲೆ ಫ್ರೀ ಇರುತ್ತೆ, ಹೌದು. ಇಲ್ಲ, ಬಟ್ ಒಂದು ಬೇಕಾದ್ರೆ ಅದನ್ನು ಕೊಡ್ಬೋದು. ಓಕೆ, ಒಂದ್ ನಿಮಿಷ. ನಮ್ಮ ಸ್ನೇಹಿತರು ಏನ್ ಕೇಳಿದ್ರು ಅದನ್ನೇನ್ ನಂಬರ್ ನೋಡ್ತೀವಿ, ಅದನ್ನ ಇವಾಗ್ಲೇನೆ ಇನ್ನೊಂದು 1 hour ಅಲ್ಲೇ. ಲಾಸ್ಟ್ ಇಯರ್ ಫೇಲ್ ಆಗಿ ಇವಾಗ್ಲೂ ತಗೋಬೇಕಂದ್ರೆ ಅವ್ರಿಗೂ ನಾವು ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ನಂಬರ್ಸ್ ಆರ್ ನಾಟ್, ಬಿಕಾಸ್ ಏನಂದ್ರೆ ಈ ಸತಿ ಸ್ವಲ್ಪ ಬರ್ಡನ್ ನನಗೆ ಜಾಸ್ತಿ ಬೀಳ್ತಾ ಇದೆ. PUC ಅಲ್ಲಿ ಒಂದು ಸಿಂಗಲ್ ಡಿಜಿಟಲ್ ಇದ್ವಿ, ಈಗ ಡಬಲ್ ಡಿಜಿಟಿಗೆ ಬಂದ್ಬಿಟ್ಟಿದೀವಿ. ಸೊ ಹುಷಾರ ಮಾಡ್ಬೇಕು. ಅಟ್ ದ ಸೇಮ್ ಟೈಮ್ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು, ಅದನ್ನ ಯೋಚನೆ ಮಾಡಿ ಹೇಳ್ತೀವಿ. ಅದೊಂದು. ಆಮೇಲೆ ದಯವಿಟ್ಟು ಈಗ ಹೇಳ್ಬಾರ್ದು, ಬಟ್ ಆದ್ರೂ ಕೂಡ ಯಾರಾದ್ರೂ 3rd ಎಕ್ಸಾಮ್ ಅಲ್ಲೂ ಕೂಡ ಮುಂದೆ ನಾನು ಇನ್ನೊಂದ್ಸತಿ ಪ್ರೆಸ್ ಮೀಟ್ ಮಾಡ್ತೀವಿ. ಫ್ರೆಶ್ ಆಗಿ ಆಸ್ ಅ ಫ್ರೆಶ್ ಸ್ಟೂಡೆಂಟ್ ದೇ ಕ್ಯಾನ್ ಕಮ್ ಬ್ಯಾಕ್ ಟು ಗವರ್ಮೆಂಟ್ ಸ್ಕೂಲ್. ಬೈ ಚಾನ್ಸ್ ಪಾಸ್ ಆಗಲಿಲ್ಲ ಅಂದ್ರೆ ಬುಕ್ಸು, ಶೂಸು ಎಲ್ಲದೂ ಹೊಸದಾಗಿ ಕೊಡ್ತೀವಿ. ವಿಲ್ ಕನ್ಸಿಡರ್ ದೆಮ್ ಆಸ್ ನ್ಯೂ ಸ್ಟೂಡೆಂಟ್ಸ್. ಸೊ ಅದು ಆಮೇಲೆ ಇರ್ತದೆ, ಈಗ ಬೇಡ ಅದನ್ನ ಚರ್ಚೆ ಮಾಡೋದು. ಬಟ್ ವಿ ಹ್ಯಾವ್ ಡಿಸೈಡೆಡ್ ದಟ್ ಆಲ್ಸೋ. ಬಟ್ ಅದನ್ನ ಆ ಪ್ರೋಗ್ರೆಸ್ ಅಲ್ಲಿ ಹೇಳ್ತೀವಿ. CM ಅವ್ರ ಜೊತೆಗೆ ಅದನ್ನ 3-4 ಪಾಯಿಂಟ್ಸ್ 3-4 ಪ್ರೋಗ್ರಾಮ್ಸ್ ಇಟ್ಕೊಂಡಿದೀವಿ ಮಕ್ಕಳಿಗೆ ಹೆಲ್ಪ್ ಆಗ್ತಕ್ಕಂಥ ರೀತಿಯಲ್ಲಿ. ಅದನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ಕ್ಲಾರಿಫೈ ಮಾಡ್ಬಿಟ್ಟು ಇನ್ನೊಂದು 1 hour ಬೇಕು, ಯಾಕಂದ್ರೆ ಎಲ್ಲ ರೊಕ್ಕ ಅಲ್ಲಪ್ಪ, ಅದಕ್ಕೋಸ್ಕರ ಅಷ್ಟೇ. ಅಲ್ಲ, ಹೋದ್ಸತಿ ಎಷ್ಟಿತ್ತು ಗೊತ್ತಾ? 5 ಲಕ್ಷ. ಯಾವುದು ಇಲ್ಲ, ಗ್ರೇಸ್ ಮಾರ್ಕ್ಸ್ ಕೊಟ್ಟು ಬಹಳ ಕಮ್ಮಿ ಆಗ್ಬಿಡುತ್ತೆ ಈ ಸತಿ. ಗ್ರೇಸ್ ಮಾರ್ಕ್ಸ್ ಕಂಪೇರ್ ಮಾಡಬೇಡಿ, ಕಂಪೇರ್ ಮಾಡಬೇಡಿ. ಹಂಗೆ ಅದೇ ನೀವು ಅದನ್ನ ಕಂಪೇರ್ ಮಾಡಬಾರ್ದು ಯಾವಾಗಲೂ ಕೂಡ. ಯಾಕೆ ಹೆಚ್ಚು ಅಂತ ಹೇಳ್ತಾರೆ? 2.5 ಲಕ್ಷ ಬಂದಿದೆ. ಅಲ್ಲ ನೋಡೋಣ, ಸಿ ಆಕ್ಚುಲಿ ನಾವು ಅಲ್ಲ, ನಾನು 1 ಸೆಕೆಂಡ್, ಅವ್ರೇನ್ ಹೇಳ್ತಾ ಇದ್ದಾರೆ, 2nd ಎಕ್ಸಾಮ್ 3rd ಎಕ್ಸಾಮ್ ಪಾಲಿಸಿ ಮಾಡಿರೋದೇ ಫಸ್ಟ್ ಟೈಮ್ ಲಾಸ್ಟ್ ಇಯರ್. ಸೊ ಆಮೇಲೆ ಲಾಸ್ಟ್ ಇಯರ್ ಏನ್ ಗೊತ್ತಾ, ಯಾರಿಗೂ ಗೊತ್ತೇ ಆಗ್ಲಿಲ್ಲ, ಅದು ಫಾಸ್ಟ್ ಆಗಿ ಬಂದ್ಬಿಡ್ತು. 82% ಪಾಸ್ ಆಗಿದ್ದಾರೆ ಹೋದ್ಸತಿ ಅಂತ. ಅವಾಗ ರಿಪೀಟರ್ಸ್ ಇರ್ತಾರೆ, ಇಂಪ್ರೂವ್ಮೆಂಟ್ಗೂ ಇರ್ತಾರೆ, ಇಬ್ರು ಇರ್ತಾರೆ. ಈ ಸತಿಗೆ 100% ಫ್ರೀ ಇರೋದ್ರಿಂದ ಎಕ್ಸಾಮ್ ಫ್ರೀಯಾಗಿ ತಗೊಳ್ತಾರೆ. ಈ ಸತಿ 92% ತಗೊಂಡ್ರು. ಸಿ ನನಗೇನ್ ಗೊತ್ತಾ, ಚಾನ್ಸ್ ಏನ್ ಕೊಡ್ತಾ ಇದೀವಿ ನೀವು ಕಳ್ಕೋಬೇಡಿ ಅಂತ ಹೇಳೋದು.
ಈಗ ಯಾರೋ 30% ಅಲ್ಲಿ ಫೇಲ್ ಆದವನು ಆಬ್ವಿಯಸ್ಲಿ ಅವ್ನು ತಗೊಳ್ತಾನೆ. ಹಿ ವಿಲ್ ನಾಟ್ ಲೂಸ್, ಹಿ ವಿಲ್ ಟೇಕ್. ಅದೇ ಒಬ್ರು ಪಾಸ್ ಆದ್ರೂ ಖುಷಿನೇ ರೀ, ಯಾಕೆ ನಮ್ಮ ಇದ್ರೊಳಗೆ ಏನು ತಪ್ಪೇನಿಲ್ಲ. ಬಟ್ ಏನಂದ್ರೆ ಪಾಸ್ ಫೇಲ್ ಆಗದ ರೀತಿಯಲ್ಲಿ ನಾವು ಫಸ್ಟ್ ಎಕ್ಸಾಮಿಗೆ ಟಾರ್ಗೆಟ್ ಮಾಡಿಬಿಟ್ರೆ ಈ ತರ ಇರಲ್ಲ. ಬಟ್ ನಾವು ಎಕ್ಸಾಮಿನೇಷನ್ ಈ ಸ್ಥಿತಿ ಮತ್ತೆ ಇಷ್ಟು ವರ್ಷ ಕಲಿಕೆಯ ಕ್ವಾಲಿಟಿ ಇದನ್ನೆಲ್ಲ ತಗೊಂಡು ಬಂದಾಗ ಅನಿವಾರ್ಯವಾಗಿ ಈ ಸ್ಟೆಪ್ಸ್ ನಾವು ತಗೊಳ್ಬೇಕಾಗುತ್ತೆ. ಸೊ ಡೋಂಟ್ ಸಿ ದ ನಂಬರ್ಸ್ ಹೌ ಮೆನಿ ಪೀಪಲ್ ಹ್ಯಾವ್ failed or not yet passed. We are giving them chance again, 1, 2, 3 and no fees. ಯಾರ್ದು ಅಲ್ಲ ಓವರ್ ಆಲ್ ಅಲ್ಲ ಫಸ್ಟ್ ನೋಡಿ ಮತ್ತೆ ಅದು ಬೇರೆಯವ್ರು ಮಾಡಿದ್ರೆ ಅವರು ಪ್ರೈವೇಟ್ ಅವರು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಲ್ಲ ಅಲ್ಲ ಒಂದ್ ನಿಮಿಷ ಅವಾಗ ಎಕ್ಸಾಮ್ ಹೆಂಗ್ ನಡೀತಾ ಇತ್ತು? ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಂಗೆ ಗೊತ್ತಿಲ್ಲ. ಅಲ್ಲ ನೀವ್ ಅನ್ಕೊಂಡಿದ್ದೀರಾ ಹಂಗ ಆಗ್ತಾ ಇರ್ಲಿಲ್ಲ. ನಾನು ಏನಂದೆ ಎಕ್ಸಾಮ್ ಅಷ್ಟೊಂದು ಪಾರದರ್ಶಕವಾಗಿ ನಡೀಲಿಲ್ಲ. ಅದಕ್ಕೋಸ್ಕರ ವೆಬ್ಕಾಸ್ಟಿಂಗ್ ಮಾಡೋದು. ಅದನ್ನ CBSE, ICSE, UPSC ಎಲ್ಲರೂ ಕೂಡ ಇವತ್ತು ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ. ಅದಕ್ಕೆ ಹಿಂದೆ ಬ್ಲೇಮ್ ಮಾಡಕ್ ನಂಗೆ ಇಷ್ಟ ಇಲ್ಲ. ನಾವೇನ್ ಮಾಡ್ಬೇಕು ಅದನ್ನ ಮಾಡ್ತೇವೆ. ವೆಬ್ಕಾಸ್ಟಿಂಗ್ ತರದ್ರಿ ಏನ್ ರೀಸನ್? ಬಿಕಾಸ್ ಸಮಥಿಂಗ್ ಹ್ಯಾಸ್ ಗಾನ್ ರಾಂಗ್. ಅವರಿಗೆಲ್ಲ ಇಂಪ್ರೂವ್ ಮಾಡೋದಕ್ಕೆ ಏನಾಗುತ್ತೆ, ವಿ ಕ್ಯಾನ್ ರಿಕ್ವೆಸ್ಟ್. ಅಲ್ಲ ನಾವು ಪರ್ಮಿಷನ್ ಮಾತ್ರ ಕೊಡ್ತೀವಿ. ಬಟ್ ನಮ್ಮ ಅಂಡರ್ ಅಂದ ತಕ್ಷಣ ಕಲಿಕೆಗೂ ನಮ್ಮವ್ರದೇ ಇಂಟ್ರೆಸ್ಟ್, ನಮ್ಮ ಮಕ್ಕಳೇ ಅಲ್ವ, ನಮ್ಮ ರಾಜ್ಯದ ಮಕ್ಕಳೇ. ಆ ಜವಾಬ್ದಾರಿಯನ್ನ ಒಂದು ಲೆಟರ್ನ ಕಮಿಷನರ್ ಕಡೆಯಿಂದ ನೋಡಿ ಈ ತರ ಆಗಿದೆ, 0 ಇದನ್ನ ಮಾಡಿದ್ರೆ ನಿಮ್ಮೆಲ್ಲ ಆಕ್ಷನ್ ತಗೊಳ್ತೇವೆ, ಸ್ಕೂಲೇ ಉಪಯೋಗ ಆಗೋದಿಲ್ಲ, ಈ ತರ ಎಲ್ಲ ಮಾಡ್ಬೇಕಾಗತ್ತೆ, ಹುಷಾರು ಅಂತ ಹೇಳ್ಬೇಕಾಗತ್ತೆ. ಬಟ್ ನಾವು ಕ್ಲೋಸ್ ಮಾಡಿದ್ವಿ ಅನ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಇಂದ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಮೋಸ್ಟ್ಲಿ ಅವ್ರದೇ ಆಗಿರ್ತಕ್ಕಂಥ ಒಂದು ಹೇಳ್ತಾರೆ, ಯಾರಿಗಾಗ್ಲಿ ಅವ್ರ ಇದು ಏನು ಕಲಿಕೆಗೆ ನೀವು ನಿಲ್ಸಕ್ ಬರಲ್ಲ ಅಂದಾಗ ನಾವು ಕೋರ್ಟ್ ಇದ್ದು. ಅದಕ್ಕೆ ನಾವು ಅದನ್ನ ಚರ್ಚೆ ಮಾಡೋದು ಬೇಡ. ಆದ್ರೆ ನಮ್ಮ ಮಕ್ಕಳವರು, ನಮ್ಮ ರಾಜ್ಯದ ಮಕ್ಕಳು, ನಮ್ಮ ಡ್ಯೂಟಿ ಆಗ್ತದೆ. ಅವರಿಗೆ ನಾವೇನು ಸಲಹೆ ಸಹಕಾರನ ನಮ್ಮ ಇಲಾಖೆಯಿಂದ ಕೊಡಬೇಕು. ನಮ್ಮ ಇಲಾಖೆಯಲ್ಲಿ ವಿಲ್ ಗೋ ಔಟ್ ಆಫ್ ವೇ ಆಲ್ಸೋ. ಯಾಕಂದ್ರೆ ಬಡವರು ಇನ್ಸ್ಟಿಟ್ಯೂಷನ್ ಇರ್ತಾನೆ. ವಿ ಶುಡಂಟ್ ಥಿಂಕ್ ಎಲ್ಲರೂ ಬಹಳ ಸೌಕರ್ಯ ಮಕ್ಕಳು ಹೋಗ್ತಕ್ಕಂಥದ್ದೇ ಬರೀ ಪ್ರೈವೇಟ್ ಶಾಲೆ ಅಲ್ಲ. ಬಡವ್ರ ಶಾಲೆ ಮಕ್ಕಳು ಕೂಡ ಕಷ್ಟದಲ್ಲಿ ನಾವು ನಡೆಸ್ತಾ ಇದೀವಿ ಸರ್ ಫ್ರೀಯಾಗಿ ಅಂತ ಹೇಳಿ ನಮ್ಮ ಹತ್ರ ಬಂದಿದ್ದಾರೆ. ಅವರೇ ಸಿಕ್ಕಾಕೊಂಡಿರ್ಬೋದು. ಅವ್ರಿಗೆ ಏನ್ ಸಹಾಯ ಮಾಡಬೇಕು ಇಲಾಖೆಯಿಂದ ಕಮಿಷನರು ಇದ್ದಾರೆ. ನೀವು ಕೇಳಿರೋ ಪ್ರಶ್ನೆನೂ ಒಳ್ಳೇದೇ. ಇದೇ ಮೀಟಿಂಗ್ ಅಲ್ಲಿ ಹೇಳಿಬಿಡ್ತೀನಿ ಅವರಿಗೆ, ದಯವಿಟ್ಟು ಹೆಲ್ಪ್ ಮಾಡಿ. ಅವ್ರು ಕರೆದ್ಬಿಟ್ಟು ಮಾತಾಡಿ. ನಮ್ಮ BOS, DDPS ಅಲ್ಲೂ ಕೂಡ ಭೇಟಿ ಮಾಡಿ ಮಾಡೋದು ಒಳ್ಳೇದು. ಯಾಕಂದ್ರೆ ನಮ್ಮ ರಾಜ್ಯದ ಮಕ್ಕಳು, ನಮ್ಮ ಭವಿಷ್ಯ ಅದು. ಬೇಡ, ಯಾಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಅವ್ನು ನನ್ನ ಡಿಪಾರ್ಟ್ಮೆಂಟ್ ಇರಲಿಲ್ಲ, ಅವ್ನು ನನ್ನ ಸ್ಟೇಟ್ ಸಿಲೆಬಸ್ ಅಲ್ಲ, ಅಷ್ಟೊಂದು ಹೇಳ್ಬೋದು ನಾನು. ಐ ಆಮ್ ವೆರಿ ಹ್ಯಾಪಿ. ಅಷ್ಟೇ ಸಾಕು. ಬೇಡ, ಎಲ್ಲ ಮಕ್ಕಳು ಆ ತರ ತಗೊಳ್ಳಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ವಲ್ಲ ಈ ವರ್ಷಕ್ಕೆ. LKG UKG ಸುಮಾರು 5,000 ಅಂತ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಇದ್ರೊಳಗೆ ಏನಂದ್ರೆ ಪಾಪ ಕೆಲವರು SDMC ಅವರು ಏನ್ ಮಾಡ್ಬಿಟ್ರು, ನಮಗೆ ಹೇಳ್ದೇನೆ ಅವರೇ ಶುರು ಮಾಡ್ಬಿಟ್ಟಿದ್ದಾರೆ. ಅವರೇ ಸಂಬಳ ಕೊಟ್ಟು ಎಲ್ಲ ಅವ್ರನ್ನೂ ಕೂಡ ಅಬ್ಸರ್ವ್ ಮಾಡಿ ಅಂತ ಹೇಳಿ ನಮ್ಮ ಬಜೆಟ್ ಅಲ್ಲಿ ಹಾಕೊಂಡಿದ್ವಿ. ಇಲ್ಲಾಂದ್ರೆ ಏನತ್ತೆ, ಕ್ವಾಲಿಟಿ ಆಫ್ ಎಜುಕೇಶನ್ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ಒಂದು ಶಾಲೆಯಲ್ಲಿ ಏನ್ ಮಾಡಿದ್ದಾರೆ, ಇಲ್ಲ ಅದು ನಾವು ಮತ್ತೆ ಅವರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ತೀವಿ. ನಮ್ಮ ಬಿಲ್ಡಿಂಗ್ ಒಳಗೆ ಅದಕ್ಕೊಂದು 3 men ಕಮಿಟಿನೂ ಕೂಡ ಮಾಡಿದೆ. ಸೊ ಅವರಿಗೂ ತೊಂದರೆ ಆಗಬಾರದು, ನಮಗೂ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಮ್ಮ ವಿಸಿನಿಟಿಯಲ್ಲಿ ಇರೋದಕ್ಕೆ ಮಾತ್ರ. ಯಾಕೆಂದ್ರೆ